ಅಲ್ಲ, ಈ ಆಯಿಲ್ ಇಂಡಸ್ಟ್ರೀಸ್ ಅಂದರೆ ತುಂಬ ದೊಡ್ಡದು. ಹೆಂಗಸರು ಹುಡುಗಿಯರಿಗೆ ಬಹಳ ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ. ನೋಡಿ ಇದೆಲ್ಲ ಥರ ಸಿಪ್ಪೆ. ಇದು ಸಿಪ್ಪೆ ಹೋಗಿದೆ. ಇಷ್ಟುದ್ದ ಸಿಪ್ಪೆ. ಇದು ಕರ್ಪೂರದ ಮರ. ಇದು ಬಟರ್ ಪೀನಟ್ ರುಚಿ. ಕಲರ್ ತೆಗೆದು ಆ ಕಲರನ್ನು ಬಟ್ಟೆಗೆ ಹಾಕಿ ಕೇಸರಿ ಬಟ್ಟೆ ಮಾಡಿ ಉಡ್ತಿದ್ದರಂತೆ. ಮಾಡ್ತೀವಿ ಇದ್ಯಾರು ಮಧ್ವಾಚಾರ ಕಾಲದಲ್ಲಿ, ಈಗಲ್ಲ. ಹೌದು, ಕೇಸರಿ ಕಲರ್. ನಾಳೆ ಇಲ್ಲ, ಚಿಕ್ಕು ಕೂಡ ಕೊಳೆ ರೋಗ ಬರ್ತದೆ. ನೋಡಿ ಗೊತ್ತಾಯ್ತು. ಬಳ್ಳಿಯಲ್ಲಿ ಆಗೋದು ಬಟಾಟೆ ಇಲ್ಲ, ಬಳ್ಳಿ ಬಟಾಟೆ ಅಂತ ಹೆಸರಿಗೆ ಕಲರ್ ಅಲ್ಲ. ಅದರಲ್ಲಿ ಅವರು 2 ಬುಡ, ಅದಕ್ಕೆ 1 ತುದಿ. ಇದು ದನ ತಿನ್ನುವುದಲ್ಲ, ಇದು ಎಣ್ಣೆ ತೆಗೆಯುವಂಥದ್ದು. ಹುಲ್ಲಿನೆಣ್ಣೆ. ಅದು ಇದರಿಂದಲೇ ಮಾಡೋದು. ಕೆಂಪು ಕಲರ್ ಅಲ್ಲಿ ಇರ್ತದೆ. ಹೌದು. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತೊಂದು ಬಹಳ ವಿಶೇಷವಾಗಿರುವಂತಹ ವಿಡಿಯೋ ಸ್ನೇಹಿತರೆ. ಇವತ್ತು ಈಶ್ವರಮಂಗಲದಲ್ಲಿ ಶ್ರೀಕುಮಾರ್ ಡಾಕ್ಟರ್ ಅವರ ಕೃಷಿ ತೋಟದಲ್ಲಿದ್ದೇನೆ ಸ್ನೇಹಿತರೆ. ಬಹಳ ಒಂದು ಅಪರೂಪದ ಆಯಿಲ್ ತೆಗೆಯುವಂತಹ ಗಿಡಗಳು, ಮರಗಳು ಇವರ ಕೃಷಿ ತೋಟದಲ್ಲಿದೆ. ಬನ್ನಿ ಸ್ನೇಹಿತರೆ, ಆಯಿಲ್ ಇಂಡಸ್ಟ್ರಿಯ ಬಗ್ಗೆ, ಈ ಆಯಿಲ್ ಐಟಮ್ನ ಬಗ್ಗೆ, ನಾವು ಉಪಯೋಗಿಸುವಂಥ ಸೋಪ್ ಆಗಿರ್ಬೋದು, ಮಹಿಳೆಯರ ಮೇಕಪ್ ಕಿಟ್ ಆಗಿರ್ಬೋದು, ಅದಕ್ಕೆಲ್ಲ ಆಯಿಲ್ ಬಳಸ್ತಾರೆ. ಆಯಿಲ್ಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಕೊಟ್ಟದ್ದು ಈ ಗಿಡದ ವಿಶೇಷ ಎಂತ ಡಾಕ್ಟ್ರೆ? ಇದು ಲೆಮನ್ ಗ್ರಾಸ್. ಯಾವುದು? ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಲೆಮನ್ ಗ್ರಾಸ್ ನಿಂಬೆಯ ಪರಿಮಳ ಇರುವ, ನಮ್ಮಲ್ಲಿ ಮಜ್ಜಿಗೆ ಹುಲ್ತಾರೆ. ಹೈಬ್ರಿಡ್ ಹುಲ್ಲ ಅಲ್ಲ? ಹೈಬ್ರಿಡ್ ಹುಲ್ಲು ಇದು ದನ ತಿನ್ನುವುದಲ್ಲ, ಇದು ಎಣ್ಣೆ ತೆಗೆಯುವಂಥದ್ದು. ಎಣ್ಣೆಗೆ ಪರಿಮಳ ನೋಡಿ, ಮನುಷ್ಯರಿಗೆ ಹೆರೋಮ ಥೆರಪಿ ಅಂತ ಹೇಳ್ತಾರೆ ಅದಕ್ಕೆ. ಮತ್ತೆ ನೋವಿಗೆ ಹಾಕುವ ಎಣ್ಣೆ ಎಲ್ಲ ತಯಾರು ಮಾಡಲಿಕ್ಕೆ ಇದರಲ್ಲಿ ಆಗೋದು. ಇದು ಲೆಮನ್ ಗ್ರಾಸ್. ಪುಲ್ ತೈಲ ಅಂತ ಹೇಳ್ತಾರೆ ಕೇರಳದಲ್ಲಿ, ಹುಲ್ಲಿನೆಣ್ಣೆ. ಅದು ಇದರಿಂದಲೇ ಮಾಡುದು. ಕೆಂಪು ಕಲರ್ ಅಲ್ಲಿ ಇರ್ತದೆ. ಹೌದು. ಈ ರೋಡ್ ಸೈಡ್ ಎಲ್ಲ ತುಂಬಾ ಪುಲ್ ತೈಲ ಇರ್ತದೆ. ಇದನ್ನು ನಾನು ನಟ್ಟು ಮಾಡಿದ್ದೆ ಮೊದಲಿನಲ್ಲಿ. ಅದನ್ನು ಎಣ್ಣೆ ತೆಗೆಯುವ ವ್ಯವಸ್ಥೆ ಎಲ್ಲ ಇತ್ತು. ಆದರೆ ಏನಾಯ್ತು ಅಂದ್ರೆ ಈ ಬದಲಾದ ಲೇಬರ್ ಪ್ರಾಬ್ಲಮ್ ಎಲ್ಲ ಆಗಿ, ಆಗ 60 ರೂಪಾಯಿ ಇತ್ತು ಲೇಬರ್, ಆಗ ಚೆನ್ನಾಗಿ ಆಗ್ತಿತ್ತು. ಈಗ 600 ರೂಪಾಯಿ ಲೇಬರ್ ಆಗುವ ಅದು ವರ್ಕೌಟ್ ಆಗುದಿಲ್ಲ. ಹಾಗೆ ನಿಲ್ಲಿಸಿದೆ ನಾನು. ಮೊದಲಿದ್ದ ಎಣ್ಣೆ ತೆಗಿತಿದ್ದೆ ನಾನು. ಎಣ್ಣೆ ತೆಗೆದು ಹೇಗೆ ಡಾಕ್ಟರ್? ಎಣ್ಣೆ ತೆಗೆದು ಮಾರಾಟ ಮಾಡ್ಬೋದು. ಇದನ್ನು ಡಿಸ್ಟಿಲೇಷನ್ ಮಾಡಿ ತೆಗೆಯುವುದು. ಅಂದ್ರೆ ಈ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕುವುದು, ಅದಕ್ಕೆ ನೀರಿನ ಆವಿಯನ್ನು ರವಾನಿಸುವುದು. ಆವಿ ಮತ್ತು ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗ್ತದೆ, ಮತ್ತೆ ಹೊರಗೆ ಬರ್ತದೆ. ಹೊರಗೆ ಬರುವಾಗ ನೀರು ಮತ್ತು ಎಣ್ಣೆಯನ್ನು ಸಪರೇಟರ್ ಅಂತ ಇದೆ, ಅದರಲ್ಲಿ ಸಪರೇಟ್ ಮಾಡುವುದು. ಎಣ್ಣೆ ಮೇಲೆ ಇರ್ತದೆ, ನೀರು ಕೆಳಗೆ ಹೋಗ್ತದೆ. ಆ ಎಣ್ಣೆಯನ್ನು ಉಪಯೋಗಿಸುವುದು. ಅಲ್ಲ, ಈಗ ಇದು ಹುಲ್ಲು ಉಂಟು, ಈಗ ಆ ಹುಲ್ಲನ್ನು ಎಣ್ಣೆ ಮಾಡುದು ಹೇಗೆ? ಹುಲ್ಲನ್ನು ಕಟಾವು ಮಾಡುದು. ಕಟಾವು ಮಾಡಿ ಸ್ವಲ್ಪ ಬಾಡಿಸಬೇಕು. ಬಾಡಿಸಿದ ಮೇಲೆ ಆ ಮಿಷನ್ಗೆ ಹಾಕಬೇಕು. ಅದರಲ್ಲಿ ಅಡಿಯಲ್ಲಿ ನೀರು ಇರ್ತದೆ, ಅಥವಾ ಸ್ಟೀಮ್ ಹೊರಗಿಂದ ಬರುತ್ತಿರ್ತದೆ, ಮೇಲೆ ಫುಲ್ ಇರ್ತದೆ. ನೀವು ಇಡ್ಲಿ ಕೊಟ್ಟಿಗೆ ಎಲ್ಲ ಬೇಯಿಸುವಾಗ ಬೇಯಿಸ್ತೀರ, ಅದೇ ಥರ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಮೂತಿ ಇರ್ತದೆ. ಅದರಿಂದ ಸ್ಟೀಮ್ ಮತ್ತು ಆಯಿಲ್ ಮಿಕ್ಸ್ ಆಗಿ ಹೊರಗೆ ಬರ್ತದೆ. ಅದೊಂದು ಕಂಡೆನ್ಸರ್ ಅಂತ ಹೇಳೋದಕ್ಕೆ ಪಾಸ್ ಆಗ್ತದೆ. ಕಂಡೆನ್ಸರ್ನಲ್ಲಿ ಅದು ನೀರಾಗ್ತದೆ, ದ್ರವ ರೂಪ ಬರ್ತದೆ ಪೂರ್ತಿ. ಆವಿ ಹೋಗಿ ಅದನ್ನು ಹೊರಗೆ ಬರುವಾಗ ದ್ರವ ರೂಪದಲ್ಲಿ ಬರ್ತದೆ. ಎಣ್ಣೆ ಮತ್ತು ನೀರು ಒಟ್ಟಿಗೆ ಬರ್ತದೆ. ಅದು ಎಣ್ಣೆಯನ್ನು ಮತ್ತು ನೀರನ್ನು ಸಪರೇಟ್ ಮಾಡಬೇಕು. ಸಪರೇಟರ್ ಅಂತ ಇರ್ತದೆ. ಆಗ ಎಣ್ಣೆ ಬೇರೆ ಸಿಗ್ತದೆ, ನೀರು ಬೇರೆ ಆಗ್ತದೆ. ಆ ಎಣ್ಣೆನೇ ಉಪಯೋಗಿಸುದು. ಈಗ ನೋವಿನೆಣ್ಣೆ ಇದನ್ನು ಹಾಕ್ತಾರೆ, ಲೆಮನ್ ಗ್ರಾಸ್ ಆಯಿಲ್ ಹಾಕ್ತಾರೆ. ಅದು ಬೇರೆ ಯಾವುದಕ್ಕೆ ಉಪಯೋಗಿಸ್ತಾರೆ? ಇದು ಸೋಪು ಇಂಡಸ್ಟ್ರೀಸ್. ಸೋಪ್ ಇಂಡಸ್ಟ್ರೀಸ್ ಅಲ್ಲಿ ತುಂಬ ಹೋಗ್ತದೆ. ಮತ್ತೆ ಪಿನೈಲ್ ಎಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಉಪಯೋಗ ಆಗ್ತದೆ. ಮತ್ತೆ ಎಣ್ಣೆ ದೊಡ್ಡ ಇಂಡಸ್ಟ್ರಿ, ಅದು ಸಣ್ಣದಲ್ಲ. ಈ ಆಯಿಲ್ ಇಂಡಸ್ಟ್ರೀಸ್ ಅಂದ್ರೆ ತುಂಬಾ ದೊಡ್ಡದು. ಹೌದು. ಮತ್ತೆ ಇಲ್ಲಿ ಒಂದು ಹೊಂಡ ಉಂಟು ಡಾಕ್ಟರ್, ಅದರಲ್ಲಿ ಹುಲ್ಲು ಅದೇ ಹುಲ್ಲು ಬೆಳೆದದ್ದು. ಅದು ನಮ್ಮ ಈ ಗೊಬ್ಬರದಲ್ಲಿ ಎರಿಯಲ್ಲಿ ಬಂದದ್ದು. ಇದರಲ್ಲಿ ಇರುವುದು ಚಿಕ್ಕಿನ ಗಿಡ ನೋಡಿ, ಚಿಕ್ಕಿನ ಗಿಡ. ಇದು 1 ವರ್ಷ ಆಯ್ತು ತಕ್ಷಣ. ಕಸಿ ಅಥವಾ ಕಸಿ ಚಿಕ್ಕಿನ ಗಿಡ. ನಾನೊಂದು 20 ಗಿಡ ಇದೆ ಚಿಕ್ಕಿನ ಗಿಡ. ಇದೊಂದು 15 ಕಳೆದ ವರ್ಷ ಉಂಟದ್ದು. ಮೊದಲಿನದೊಂದು 5 ಇದೆ, ಒಂದು 20 ಇದೆ. ಚಿಕ್ಕ ಒಳ್ಳೆ ಬರ್ತದೆ ನಮ್ಮಲ್ಲಿ. ಅದು ಎಲ್ಲ ಬೇರೆ. ಇದು ಮಕೋಟ ದೇವ ಅಂತ. ಮಕೋಟ ದೇವ, ಇದು ಸ್ವಲ್ಪ ನೀರು ತುಂಬಿದಕ್ಕೆ. ಮಕೋಟ ದೇವ ಅಂತ ಒಂದು ಹಣ್ಣಿನ ಗಿಡ ಇದು. ನಮ್ಮ ದೇಶದಲ್ಲಿದೆ, ಆಫ್ರಿಕಾದ ಪ್ಲಾಂಟು. ಆ ಹಣ್ಣು ಅಡಿಕೆ ಸುರಿದಿತ್ತು ಹಣ್ಣು. ಅದರ ಸಿಪ್ಪೆ ಔಷಧ. ಈಗ ಇದರಲ್ಲಿ ಅದರಲ್ಲಿ ನೀರುಂಟು, ಇದು ಸರಿ ಕಾಣ್ತದೆ ನಿಮಗೆ. ಇದು ಕೂಡ ಅದೆಲ್ಲ ಈ ಕಲರ್ ಇರಬೇಕು. ಅದು ಸ್ವಲ್ಪ ಹಳದಿ, ಅದು ನೀರು ಬಂದಿದೆ. ಇದರಲ್ಲಿ ಕೂಡ ನೀರು ಬಂತಿಗೆ, ಮಳೆ ಜೋರಾಗಿ ನೋಡಿ. ಎಷ್ಟು ವರ್ಷ ಆಯ್ತು? ಇದೀಗ ಮೊನ್ನೆ ನೆಟ್ಟದಷ್ಟೇ, ತೊಟ್ಟಿಯಲ್ಲಿ ಇತ್ತು, ಮೊನ್ನೆ ನೆಟ್ಟದಷ್ಟೇ. ಮಕೋಟ ದೇವ. ಇದೆಲ್ಲಿ ಸಿಕ್ಕಿತು ಗಿಡ? ಇದು ನಾನು ತಂದದ್ದು. ಮಕೋಟ ದೇವ ನಾನು ನಮ್ಮ ಕಾಲೇಜಲ್ಲೆಲ್ಲ ನಾನು ನಟ್ಟಿದ್ದೇನೆ. ನಾನು
ಇದು ಯೂರಿಕ್ ಆಸಿಡನ್ನು ಕಡಿಮೆ ಮಾಡ್ತದೆ. ಗೌಟ್ ಅಂತ ಒಂದು ರೋಗ ಉಂಟು, ಗೌಟ್ ಅಂತ ಸಣ್ಣ ಸಣ್ಣ ಗಂಟೆಗಳನ್ನು ಹೋಗಿ ಬಾತು ಹೋಗೋದು, ಅದಕ್ಕೆ ಒಳ್ಳೆ ಔಷಧ. ಬಾಡಿಯಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಬರೋದು, ಆ ಯೂರಿಕ್ ಆಸಿಡನ್ನು ಕಡಿಮೆ ಮಾಡ್ತದೆ. ಡಯಾಬಿಟಿಸನ್ನು ಕಡಿಮೆ ಮಾಡ್ತದೆ. ಇದು ಹಣ್ಣು, ಇದು ಹಣ್ಣು ಒಳ್ಳೆ ಔಷಧ. ಹಣ್ಣಿನೊಳಗಿನ ಬೀಜ ವಿಷ, ಬೀಜ ವಿಷ ಅದು ವಿಶೇಷ. ಅದು ಮಕ್ಕಳ ದೇವ. ಅಲ್ಲಿರೋದೆಲ್ಲ ಎಣ್ಣೆ ಅದ್ದೆ, ಇದೆಲ್ಲ ಎಣ್ಣೆ ಹುಲ್ಲುಗಳು ಇದೆಲ್ಲ ಹೂವು. ಅದು ಈಗ ಇದರ ಸಿಪ್ಪೆ ಮತ್ತು ಬೀಜವನ್ನು ಸಪರೇಟ್ ಮಾಡುದು ಹೇಗೆ? ಅಡಿಕೆ ಸುಲಿದಾಯ್ತು, ಹಾಗೆ ಸುಲಿದು ಅಡಿಕೆ ಸಿಪ್ಪೆ ಆಗಿರೋ ಸಿಪ್ಪೆ ಇದ್ರದ್ದು. ಹಾಗಾದ್ರೆ ಇದರಲ್ಲಿ 1 ವರ್ಷ ಆಗ್ತದೆ. ಇನ್ನು ಬರುವ ವರ್ಷ ಬನ್ನಿ ನೀವು, ಅದು ಕಾಯಿ ಆಗಿರ್ತದೆ. ಕಾಯನ್ನು ಬಿಸಾಡುದು, ಅದು ಬೀಜವನ್ನು ಬಿಸಾಡಬೇಕಷ್ಟೇ. ಇದು ಮಕ್ಕಳದೇವ ಗಿಡಗಳು. ಅದೇ ಇದು ಸರಿ ಉಂಟು. ಇದೆಷ್ಟು ಉಂಟು ಡಾಕ್ಟ್ರೆ ಒಂದು ಗಿಡಕ್ಕೆ? ಇದಕ್ಕೆ ಒಂದು ಗಿಡಕ್ಕೆ ಒಂದು 50 ರೂಪಾಯಿ ಒಳಗೆ. ನೋಡಿ, ಇದು ಬಹಳ ಅಪರೂಪದ ಗಿಡ. ಇಲ್ಲೆಲ್ಲಿ ನಿಮಗೆ ಸಿಗಲಿಲ್ಲ ಇದು ಈ ಮರ. ಒಂದು ನೋಡಿ, ಮರ ನೋಡುವಲ್ಲಿ ಸ್ವಲ್ಪ ವಿಶೇಷ ಕಾಣ್ತದೆ ಅಲ್ಲ? ಸ್ವಲ್ಪ ವಿಶೇಷ ಉಂಟು. ವಿಶೇಷ ನೀವು ಅದನ್ನು ಮುಟ್ಟಿ ನೋಡಿ, ಮೆತ್ತಗೆ ಉಂಟು, ಮೆತ್ತಗೆ ಉಂಟು ನೋಡಿ. ಹೌದು, ಮೆತ್ತಗೆ. ನಮ್ಮ ಪಪ್ಪಾಯಿ ಮರದ ಅದಕ್ಕಿಂತ ಮೆತ್ತಗೆ ನೋಡಿ. ಇದೆಲ್ಲ ಥರ ಸಿಪ್ಪೆ. ಇದು ಸಿಪ್ಪೆ ಹೋಗಿದೆ. ಎಷ್ಟು ಉದ್ದ ಸಿಪ್ಪೆ? ಸ್ವಲ್ಪ ಬೂದು ಉಂಟು. ಇದಕ್ಕೆ ಟೀ ಟ್ರೀ ಆಯಿಲ್ ಅಂತ ನೀವು ಕೇಳಿರ್ಬೋದು. ಟೀ ಟ್ರೀ ಆಯಿಲ್. ಟೀ ಟ್ರೀ ಆಯಿಲು ಹೆಂಗಸರು ಬೇಗ ಹೇಳ್ತಾರೆ. ಮುಖಕ್ಕೆ ಫೇಶಿಯಲ್ ಮಾಡಲಿಕ್ಕೆ, ಮುಖದ ಕಲೆಗಳನ್ನು ನಿವಾರಣೆ ಮಾಡಲಿಕ್ಕೆ, ಮುಖದ ಸೌಂದರ್ಯ ವೃದ್ಧಿ ಮಾಡಲಿಕ್ಕೆ ಎಲ್ಲ ಇರುವಂಥ ತೈಲ. ಅದು ಯಾವುದಂದ್ರೆ ಇದರ ಎಲೆಯಿಂದ ಮಾಡುದು. ಎಲೆಯಿಂದ? ಇದರ ಎಲೆ ನೋಡಿ ಎಷ್ಟು ಪರಿಮಳ ಇದೆ ಅಂತ. ಅಕೇಶಿಯದ ಹಾಗೆ ಸ್ವಲ್ಪ ಕಾಣಲಿಕ್ಕೆ ಹಾಗೆ ಉಂಟು, ಬಟ್ ಇದು ಅಕೇಶಿಯದ ಅಲ್ಲವೇ ಅಲ್ಲ, ಅದರ 100 ಪಟ್ಟು ಒಳ್ಳೆ ಮರ. ಇದು ಪರಿಮಳ ನೋಡಿ, ಒಳ್ಳೆ ಪರಿಮಳ. ಇದಕ್ಕೆ ಟೀ ಟ್ರೀ ಆಯಿಲ್ ಅಂತ ಇದರ ಎಲೆಯಿಂದ ತೆಗೆಯುವುದು. ಗಾಯಗಳನ್ನು ಗುಣ ಮಾಡುವುದರಲ್ಲಿ ಭಾರಿ ಉತ್ತಮ ವಸ್ತು ಇದು. ಗಾಯಗಳನ್ನು ಗುಣ ಮಾಡುವುದು. ಯಾವ ಗಾಯ ಇದ್ದರೂ ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೇವೆ. ಗುಣ ಆಗದ ಹುಣ್ಣನ್ನು ಗುಣ ಮಾಡಲಿಕ್ಕೆ ನಾನು ಇದರ ಎಣ್ಣೆಯನ್ನು ಉಪಯೋಗಿಸ್ತೇನೆ. ಅಂತ ನೀವು ಇದನ್ನು ಮಾಡ್ತೀರಾ? ನಾನು ಇದನ್ನು ತಯಾರು ಮಾಡ್ತೇನೆ. ನನ್ನ ಕೆಲವು ಔಷಧಕ್ಕೆ ನಾನು ಉಪಯೋಗ ಮಾಡ್ತೇನೆ. ಇದು ನನಗೆ ನೀಲಂಬೂರಿನಿಂದ ನಾನು ತಂದದ್ದು. ನೀಲಂಬೂರಿ? ಅಲ್ಲಿ ನೀಲಂಬೂರು ಕೇರಳದಲ್ಲಿ, ಮಲಪ್ಪುರಂ ಜಿಲ್ಲೆ. ಅಲ್ಲಿ ಒಂದು ದೊಡ್ಡ ಸೆಂಟರ್ ಉಂಟು, ಔಷಧಿ ಗಿಡಗಳು ಉಂಟು ಅಲ್ಲಿ. ಮತ್ತೆ ಟೀಕ್, ನಮ್ಮ ಸಾಗುವಾನಿ ಅತಿ ದೊಡ್ಡ ಕೇಂದ್ರ ಇರುವುದು ಅಲ್ಲಿ. ನೀಲಂಬೂರು ಟೀಕ್ ಅಂತ ನೀವು ಕೇಳಿರ್ಬೋದು. ಅದರಲ್ಲಿ ಏಷ್ಯಾದ ಅತಿ ದೊಡ್ಡ ಸಾಗುವಾನಿ ಮರ ಇರುವುದು ಕೂಡ ಅಲ್ಲಿ. ಅಲ್ಲಿ ಒಂದು ಸೆಂಟರ್ ಉಂಟು ಔಷಧಿಗಳು. ಆ ಸೆಂಟರ್ನಲ್ಲಿ ಚಂದ್ರಶೇಖರ್ ಅಂತ ಹೇಳುವವರು ಮುಖ್ಯ ಹೆಸರಾಗಿದ್ದರು. ಈಗ ರಿಟೈರ್ ಆಯ್ತು ಅವರಿಗೆ. ಅವರು ಕರ್ನಾಟಕ ಮೈಸೂರಿನವರು. ಆ ಸೆಂಟರ್ನಲ್ಲಿ ಕರ್ನಾಟಕದ ಕೆಲವು ರೈತರಿಗೆ ಕೇರಳದಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಾನು ಹೋಗಿದ್ದೆ. ಕನ್ನಡ ಮಾತಾಡೋರು ಬರಬೇಕಲ್ಲ, ಹಾಗೆ ನಾನು ಕರೆಸಿದ್ದು. ಆಗ ಹೋಗುವವರ ಪರಿಚಯ ಆಯಿತು. ಮತ್ತು ಈ ಗಿಡ ನನಗೊಂದು ಬೇಕು ಅಂತ ಹೇಳಿದೆ. ಅವರು ಒಂದು ಗೆಲ್ಲಿನಿಂದ ಬೇರು ಬಡಿಸಿ ಗಿಡ ಮಾಡಿ ತಂದು ನನಗೆ ಕೊಟ್ಟರು. ಗೆಲ್ಲಿನಿಂದ ಬೇರು ಬಡಿಸಿ ಅದು ಹೇಗೆ ಬಡಿಸಿದ್ರು ಅವರಿಗೆ ಗೊತ್ತು, ನನಗೆ ಬಡಿಸಲಿಕ್ಕೆ ಆಗಲಿಲ್ಲ ಇಷ್ಟೊಳಗೆ. ನಾವು ಸುಮಾರು ಟ್ರೈ ಮಾಡಿದೆ. ರೂಟಿಂಗ್ ಹಾರ್ಮೋನ್ ಎಲ್ಲ ಹಾಕಿ ಮಾಡಿರ್ಬೋದು. ಅವರು ವಿಜ್ಞಾನಿಗಳು, ದೊಡ್ಡ ಮನುಷ್ಯ. ನನಗೆ ಮತ್ತೆ ಗಿಡ 2 ಗಿಡ ತಂದು ಕೊಟ್ಟರು. ಒಂದು ಗಿಡ ಸತ್ತು ಹೋಯಿತು. ಇದೊಂದು 6 ವರ್ಷ ಆಗ್ಬೋದು. 6 ವರ್ಷ ಹಿಂದಿನ ಗಿಡ. 6 ವರ್ಷ 7 ವರ್ಷ ಆಯಿತು. ಆಯಿಲಿಗೆ ಕೊಟ್ಟಿದ್ದೀರಾ? ಇಲ್ಲ, ಕೊಡಲಿ, ನಾನೇ ಮಾಡೋದು ಅಷ್ಟೇ, ಯಾರಿಗೂ ಕೊಡಲಿಲ್ಲ ಆಯಿಲಿಗೆ. ನೀವು ಹೇಗೆ ಮಾಡೋದು? ನಾನು ಆಯಿಲ್ ತೆಗೆಯುವುದಿಲ್ಲ. ನಾನು ಎಲೆಯನ್ನೇ ಡೈರೆಕ್ಟ್ ಹಾಕಿ, ಎಣ್ಣೆ ಎಲ್ಲ ಈ ಗಾಯ ಗುಣಾಗುವ ಎಣ್ಣೆ ಮಾಡ್ತೇವಲ್ಲ, ಆ ಎಣ್ಣೆಗೆ ಇದು ಎಲೆಯನ್ನು ಕೂಡ ಸೇರಿಸ್ತೇನೆ ನಾನು. ಬೇರೆ ಕೆಲವು ಔಷಧ ಉಂಟು, ಅದರೊಟ್ಟಿಗೆ ಇದನ್ನು ಸೇರಿಸಿ ಮಾಡ್ತೇನೆ. ಭಾರಿ ಒಳ್ಳೆಯದಾಗ್ತದೆ. ಇದರ ಎಲ್ಲಿ ಎಷ್ಟು ದಿನ ಬರ್ತದೆ ನಾವು ತೆಗೆದ್ರೆ? ನಾವು ತೆಗೆದು ನಾಳೆ ಎಣ್ಣೆ ಮಾಡಬೇಕು. ಮತ್ತೆ ಶೇಡ್ನಲ್ಲಿ ಟ್ರೈ ಮಾಡಬೇಕು. ಶೇಡ್ ಮತ್ತೆ ಬಿಸಿಲಿನಲ್ಲಿ ಎಣ್ಣೆ ಆರಿ ಹೋಗ್ತದೆ ಅಂತ ಮರ. ಇದು ಬಹಳ ಅಪರೂಪದ ಗಿಡ. ಟೀ ಟ್ರೀ ಆಯಿಲ್. ಟೀ ಇದು ನಿಮಗೆ ಇಲ್ಲೆಲ್ಲೂ ಇಲ್ಲ. ಇದು ಇನ್ನು ಸಿಕ್ಕುವುದು ನಿಮಗೆ ಮಡಿಕೇರಿಯ ಕುಟ್ಟಕ್ಕೆ ಹೋದರೆ ಈ ಮರ ಉಂಟು. ಮತ್ತೆ ಇಲ್ಲೆಲ್ಲೂ ಇಲ್ಲ. ಸ್ವಲ್ಪ ಬಿಳಿ ಬೂದು ಕಲರ್. ಅದು ನೋಡಿ, ಅದು ನೋಡಲಿಕ್ಕೆ ಒಂದು ಚಂದ ಅಂತ. ಅದು ಹೌದು. ನಮ್ಮ ಎಷ್ಟೋ ಜನ ಮಿತ್ರರು ಬಂದರು, ಕೇಳಿದರು ಎಲ್ಲ ನಡುವ ಅಂತ. ಆಗಲಿಲ್ಲ ನನಗೆ. ಇನ್ನೂ ವಾಪಸ್ ಗ್ರಾಫ್ಟಿಂಗ್ ಬಾಲ್ ಹಾಕಿ ಮತ್ತೆ ಪ್ರಯತ್ನ ಮಾಡಿ ನೋಡಬೇಕು ನನಗೆ. ಹೌದು, ಬಹಳ ಅಪರೂಪದ ಗಿಡ ನೋಡಿ. ಹೌದು. ಇಂಥದ್ದು ಇಲ್ಲ. ಪ್ರಾಣಿಗಳು ಯಾವುದು ಬರುವುದಿಲ್ಲ? ಹಕ್ಕಿಗಳು? ಇಲ್ಲ, ಏನು ಬರುವುದಿಲ್ಲ. ಅದಕ್ಕೆ ಒಂದು ಪರಿಮಾಣ ಉಂಟಲ್ಲ, ಅದಕ್ಕೆ ಏನು ಬರುವುದಿಲ್ಲ. ಹಾಗೆ ಅಂತ ಒಂದು. ಹೌದು, ಭಾರಿ ವಿಶೇಷ ಉಂಟು. ವಿಶೇಷದ್ದು ದೂರದಿಂದ ನೋಡುವಾಗಲೇ ಇದು ನೋಡುವಂಥದ್ದು ಗಿಡ. ಯಾರಾದರೂ ನೋಡಬೇಕಾದ ಗಿಡ. ಟೀ ಟ್ರೀ ಆಯಿಲ್. ಅದನ್ನು ಎಲ್ಲರೂ ಉಪಯೋಗಿಸ್ತಾರೆ. ಹೆಂಗಸರು ಹುಡುಗಿಯರಿಗೆ ಬಹಳ ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ. ಅದು ಗಿಡ ಹೆಸರು ಗೊತ್ತಿಲ್ಲ. ಟೀ ಟ್ರೀ ಅಂದರೆ ಚಾಕು ಇದಕ್ಕೂ ಸಂಬಂಧ ಇಲ್ಲ. ಈಗ ಟೀ ಟ್ರೀ ಅಂತ ಮರಕ್ಕೆ ಹೆಸರು ಮಾತ್ರ. ಅದು ಯಾವುದು ಡಾಕ್ಟ್ರೆ ಮರ? ಯಾವುದು? ಇದು ಮಾವು. ಇದು ಧೂಪದ ಮರ. ಇನ್ನು ನಾನು ಇಲ್ಲೊಂದು ಮರ ಹೊರಿಸ್ತೇನೆ. ಇದೆಲ್ಲ ಹಣ್ಣಿತ್ತು, ಮುಗೀತು ಮಾತ್ರ ಈಗ ಹಣ್ಣು ಕಾಯಿ.
ಇದು ಎಲಿಫೆಂಟ್ ಆ್ಯಪಲ್ ಅಂತ ಹೆಸರು. ಎಲಿಫೆಂಟ್ ಆ್ಯಪಲ್. ಹೂ ಆ ಮರ. ದೊಡ್ಡ ಎಲೆ. ಹೌದು. ಎಲಿಫೆಂಟ್ ಆ್ಯಪಲಿಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದೇ ಎಲಿಫೆಂಟ್ ಆ್ಯಪಲ್ ಅಂತ ಹೆಸರು ಅದಕ್ಕೆ. ಅಷ್ಟು ದೊಡ್ಡ ಹಣ್ಣು ಆಗ್ತದೆ ಅದರಲ್ಲಿ. ಅದರಲ್ಲಿ ಇಷ್ಟು ಸುಡ್ದು ಆಗ್ತದೆ. ಕಾಯಿ ಉಂಟು ನನ್ನಲ್ಲಿ ಫೋಟೋ. ಆಗಿದೆ. ಈ ವರ್ಷದಿಂದ 5 ಕಾಯಿ ಆಯಿತು. ಇದು ಅಸ್ಸಾಮಿನ ಪ್ಲಾಂಟ್. ಅದು ಎಲ್ಲಿಂದ ತಂದದ್ದು? ನಾನು ತಂದದ್ದು ಸೋನ್ಸ್ ಫಾರ್ಮಿನಲ್ಲಿ ಉಂಟು ಇಲ್ಲಿ. ಎಲ್ಲಿ? ಸೋನ್ಸ್ ಅದೆಲ್ಲಿ? ಮೂಡಬಿದ್ರೆ. ಹೌದು, ಸ್ವಲ್ಪ ಮುಂದೆ ಬಂದರೆ ಅದೇ ಕಾಣ್ಬೋದು. ಡಾಕ್ಟರ್ ತುಂಬ ವೆರೈಟಿ ನಾವು ಮಾಡಿದ್ದೇವೆ, ತುಂಬ ಮಾಡಿದ್ದೇವೆ. ಹೌದು ನೋಡಿ ಆ ಮರ ಈಗಾಗಲೇ ಮುಗೀತು ಆಗಿ. ಮೊನ್ನೆ ಹೂ ಕಾಯಿ ಎಲ್ಲ ಇತ್ತು. ನೀವು 1 ವಾರ ಹಿಂದೆ ಆದರೆ. ಹೌದು ಆ ಮರ ಕಾಯ್ತಲ್ಲ. ನಮ್ಮ ಊರಿನಲ್ಲಿ ಒಂದು ಮುಚ್ಚಿರದ ಮರ ಉಂಟಲ್ಲ. ಯಾವುದು? ಮುಚ್ಚಿರದ ಮರ ಅಂತ ಆಗ್ತದೆ. ಮುಚ್ಚಿರ ಅಂತ ಅದೇ ಫ್ಯಾಮಿಲಿ ಇದು. ಅದೇ ಫ್ಯಾಮಿಲಿ. ಅದರಲ್ಲಿ ಎಲೆ ದೊಡ್ಡದು, ಸಣ್ಣ ಸಣ್ಣ ಕಾಯಿಗಳು. ಇದರಲ್ಲಿ ಎಲೆ ಸ್ವಲ್ಪ ಸಣ್ಣದು, ಅಂತಂದ್ರೆ ಸುಮಾರು ದೊಡ್ಡದೊಂದಿದೆ. ಹೌದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣ ಎಲೆ, ಕಾಯಿಗಳು ಇಷ್ಟು ದೊಡ್ಡದಾಗ್ತದೆ. ಇಲ್ಲೆಲ್ಲ ಮಾರ್ಕೆಟ್ ಹೇಗೆ ಉಂಟು ಇದಕ್ಕೆ? ಕೃಷಿ ಮಾರ್ಕೆಟ್ ಇಲ್ಲ ಇಲ್ಲಿ, ಯಾರಿಗೂ ಗೊತ್ತಿಲ್ಲ. ಅದೇ ಅದೇ ಹಾಗೆ ನಾವು ಅದರಿಂದ ಇದು ಈ ಗಿಡ ಬರಬ ಅಂತ. ಬರಬ ಅಂತ ಹೆಸರು. ಈ ಹಣ್ಣು ಆಗಿರ್ಬೋದು, ಅರಸಿನ ಬಣ್ಣದ ಹಣ್ಣು. ನೋಡಿ ಇದು ನೋಡಿ, ಇದು ಹಣ್ಣು ಆಗ್ತದೆ ಅಷ್ಟೇ, ಹಣ್ಣು ಆಗಿರ್ಬೋದು. ಬರಬ ಇದು ಉಂಟು ನೋಡು, ಕೊಡ್ತೇನೆ. ಎಂತ ತಿನ್ಬೋದು ಡಾಕ್ಟ್ರೆ? ತಿನ್ನುವಂಥದ್ದು. ಇದು ಪುನರ್ಪುಳಿಯ ಕುಟುಂಬದ್ದು. ಪುನರ್ಪುಳಿ. ಇಲ್ಲಿ ಉಂಟು ಹಣ್ಣು ತುಂಬ ಉಂಟು ಇದರಲ್ಲಿ. ಹೌದು, ಅರಸಿನ ಬಣ್ಣದ ಹಣ್ಣು ನೋಡಿ. ನೋಡಿ ಇದು ಅರಸಿನ ಆಗ್ತಾ ಬಂತು, ಒಳ್ಳೆ ಅರಸಿನ ಆಗ್ತದೆ. ಅದು ಯಾಕೆ ಈಗ ತಿನ್ಲಿಕ್ಕೆ ಆಗ್ತದೆ. ಹುಳಿ ಉಂಟು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಖಟ್ಟ ಮೀಠ, ಸ್ವಲ್ಪ ಸಿಹಿ, ತುಂಬ ಹುಳಿ. ಇದು ಇನ್ನೂ ದೊಡ್ಡದಾಗ್ತದಲ್ಲ? ದೊಡ್ಡದಾಗ್ತದೆ. ಇದು ನೆಟ್ಟು 1 ವರ್ಷ ಆಗ್ತದೆ. ಒಂದೇ ವರ್ಷದಲ್ಲಿ. ಇದನ್ನು ಕೊಂಡು ಬೀಜ ಹಾಕಿ ನಿಮಗೆ ಆಗ್ಬೋದು. ಇಲ್ಲಿ ಆಗ್ತದೆ ಇದು ಬೀಜ ಹಾಕಿ ಗಿಡ ಆಗ್ತದೆ. ನೋಡಿ ತಗೊಳ್ಳಿ, ಇಷ್ಟೇ. ಇದನ್ನು ಹಾಕಿದರೆ ಆಗ್ತದೆ. ಅದನ್ನು ಹಾಕಿ ನೀವು ತಿಂದು ಮತ್ತೆ ಹಾಕಿ ಬೀಜ ಅಂದರೆ ಇಲ್ಲ. ಇದು ಇನ್ನೂ ಬೆಳಿಬೇಕು ಅಂತ ಏನಿಲ್ಲ. ನಾಳೆ ನಾಲ್ಕಿಗೆ ಹಣ್ಣು ಆಗ್ತದೆ, ಒಳ್ಳೆ ಹಣ್ಣು ಆಗ್ತದೆ. ಮತ್ತೆ ಮಾಡಿ ನೋಡಿ, ಕಾಯಿಯೆಲ್ಲ ಉಂಟು ಇಲ್ಲಿ. ಕಾಯಿ ತುಂಬ ಬರಬ. ಹೌದು, ಭಾಳ ಚಂದ ಗಿಡ, ಚಂದ ಉಂಟು. ಇದು ಬರಬ ಆಯ್ತಾ. ಇನ್ನು ನಮ್ಮಲ್ಲಿ ಇರೋದು ಕರ್ಪೂರದ ಗಿಡ ಉಂಟು ನಮ್ಮಲ್ಲಿ. ಇದರಲ್ಲಿ ಬೇರೆ ಎಂತ ವಿಶೇಷ ಡಾಕ್ಟರ್? ಬೇರೆ ವಿಶೇಷ ಇಲ್ಲ, ಈ ತಿಂಡಿಗೆ ಮಾತ್ರ. ಅದೇ ಅದೇ ಹುಳಿ ಸ್ವಲ್ಪ. ತುಂಬ ಬಲ್ಲೆ ಉಂಟು ನೋಡಿ. ಬಲ್ಲೆ ಉಂಟು. ಅದೇ ಭಯಂಕರ ಮಳೆ ಅಲ್ವಾ ಈಗ? ಹೌದು. ಇದು ಕರ್ಪೂರದ ಮರ. ಕರ್ಪೂರದ ಮರ. ಕರ್ಪೂರ ಅಂದ್ರೆ ನಾವು ದೇವರಿಗೆ ಹೊತ್ತಿಸಿ. ಅದೇ ಕರ್ಪೂರ ದೇವರಿಗೆ ಹೊತ್ತಿದ್ದು ನಾವು ಪೆಟ್ರೋಲಿಯಂ. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಹೊತ್ತಿತ್ತು. ಹೌದು. ಇದು ಕರ್ಪೂರ. ಇದು ಎಲೆಯನ್ನು ತೆಗೆದು ನೋಡಿ, ಪರಿಮಳ ಎಲೆಯದ್ದು. ಇದು ಕೂಡ ನಿಮಗೆ ಸುಲಭದಲ್ಲಿ ಸಿಕ್ಕಲಿಲ್ಲ. ಇಲ್ಲಿ ವಯನಾಡಿನಲ್ಲಿ ಉಂಟು ಕರ್ಪೂರದ ಮರ ಅಂತ. ಹೌದು, ಪರಿಮಳ ಅಂತ ಇದೆ. ಹೌದು, ಒಳ್ಳೆ ಪರಿಮಳ ಉಂಟು. ಇದು ಎಷ್ಟು ವರ್ಷ ಬೇಕು ಡಾಕ್ಟ್ರೆ? 4 ವರ್ಷದ ಮರ. 4 ವರ್ಷದ ಮರ. ಕರ್ಪೂರ ಸಿಗಲಿಕ್ಕೆ ನಿಮಗೆ ಒಂದು 25 ವರ್ಷ ಕಾಯಬೇಕು. ಕರ್ಪೂರ ಅಂದ್ರೆ ಇದು ಹೇಗೆ ಸಿಗುವುದು? ಇದರ ಮರಕ್ಕೆ ಗಾಯ ಮಾಡಿ ನಾವು ರಬ್ಬರ್ ತೆಗೆಯಬೇಕು. ಹಾಲು ತೆಗೆಯುವುದು. ಹೌದು, ಕರ್ಪೂರ ಬರ್ತದೆ. ಅದನ್ನು ಕರ್ಪೂರ ಮಾಡುವುದು. ಹೌದು ನೋಡಿ, ಕರ್ಪೂರದ ಮರ. ಸಿನ್ನಮನ್ ಕ್ಯಾಂಪೋರ. ನಮ್ಮ ದಾಲ್ಚಿನ್ನಿ ಮರ ಉಂಟಲ್ಲ, ದಾಲ್ಚಿನ್ನಿ, ಅದೇ ಫ್ಯಾಮಿಲಿಯದ್ದು ಇದು. ಸಿನ್ನಮನ್ನಿ ಇದು ಅಪರೂಪ. ಇದು ಮೈಸೂರಲ್ಲಿ ಉಂಟು ಒಂದು ಅಡಿಗೆದ ಮರ. ಮತ್ತೆ ವಯನಾಡಿನಲ್ಲಿ ಉಂಟು. ವಯನಾಡಿನಲ್ಲಿ ಗೌರ್ಮೆಂಟ್ನ ಫಾರ್ಮ್ ಉಂಟು, ಅಂಬಲವಯಲ್ ಅಂತ. ಅಲ್ಲಿ ಮರ ಉಂಟು, ಇಷ್ಟು ದೊಡ್ಡ ಮರ ಉಂಟು. ನಿಮಗೆ ಇದರದ್ದೇ ಇದು ಎಷ್ಟು ದೊಡ್ಡದಿರ್ತದೆ ಈ ಕೈಗ ಹೊಸತ್ತು ಏನಲ್ಲ. ಕೊಂಡಚೋಳ ಮಹಾಬಲೇಶ್ವರ ಭಟ್ರ ಮನೆಗೆ ಹೋದರೆ ಅವರಲ್ಲೊಂದು ಪೆಟ್ಟಿಗೆ ಉಂಟು ಮರದ್ದು. ಅದು ಕರ್ಪೂರ ಮರದ ಬೆಟ್ಟಿಗೆ. ಕರ್ಪೂರ ಮರದ್ದು ಬೆಟ್ಟಿಗೆ. ಎಷ್ಟು ವರ್ಷದ ಮರದ್ದು? ಎಷ್ಟು ವರ್ಷದ ಮರದ್ದು ಗೊತ್ತಿಲ್ಲ, ಒಂದು 100 ವರ್ಷ ಆಗ್ತದೆ ಬೆಟ್ಟಿಗೆ. ಅವರೆಲ್ಲ ನನಗೆ ತೋರಿಸಿದ್ರು. ನಿಮಗೆ ತೋರಿಸ್ಬೋದು, ಎಲ್ಲರಿಗೂ ತೋರಿಸಿದ್ರು ಅವರು. ಕರ್ಪೂರ ಮರದೊಂದು ಪೆಟ್ಟಿಗೆ ಉಂಟು ಅವರಲ್ಲಿ. ದೊಡ್ಡದುಂಟಲ್ಲ? ಎಷ್ಟು ದೊಡ್ಡದುಂಟು ಪೆಟ್ಟಿಗೆ. ಯಾಕೆಲ್ಲ ಪರ್ಮಿಷನ್ ಬೇಕಾ ಈಗ? ಈಗೆಂತ ಪರ್ಮಿಷನ್ ಬೇಡ, ಬಟ್ ಇದನ್ನು ನೆಟ್ಟು ಮಾಡಬೇಕಲ್ಲ. ಹೌದು, ನಮ್ಮ ಕಾಲಕ್ಕೆ ಆಗುದು, ಮಕ್ಕಳ ಕಾಲಕ್ಕೆ ಆಗುದು, ಯಾರು ಮಾಡುವುದಿಲ್ಲ. ಹೌದು, ವರ್ಷ ಬೇಕಾದಕ್ಕೆ. ಇದು ನೋಡಿ, ಇದು ಬಟರ್ ಪೀನಟ್. ಬಟರ್ ಪೀನಟ್ ಅಲ್ಲಿ ನಾನು ಗಿಡ ತೋರಿಸಿದೆ. ಹೌದು ಹೌದು, ನಾನು ಮೇಲೆ ಹೋಗುವ ಹಣ್ಣಾಗಿದೆ ಅಂತ. ಹೌದು ಹೌದು ಹೌದು, ಇದು ಹಣ್ಣು ಬಟರ್ ಪೀನಟ್. ಬಟರ್ ಪೀನಟ್ ನೋಡಿ ಇಲ್ಲಿ. ಇದು ಎಂತ ತಿನ್ಲಿಕ್ಕೆ ಹಣ್ಣು? ಇದು ತಿನ್ಲಿಕ್ಕೆ. ಇದು ಹಣ್ಣು ಬಂದುಬಿಟ್ಟು ಹಣ್ಣಿನ ಹೊರಗಿನ ಬದಿ ಬಟರ್ನ ಆಗಿರ್ತದೆ, ಬೆಣ್ಣೆ ಆಗಿರ್ತದೆ. ಒಳಗೆ ನೆಲ್ಲಿಗೆ ಇದು ಶೇಗರ್ ಆಗಿರ್ತದೆ. ಹಾಗೆ ಬಟರ್ ಪೀನಟ್ ಅಂತ ಹೆಸರು ಇದಕ್ಕೆ. ಇದು ಎಲ್ಲಿಂದ ಡಾಕ್ಟ್ರೆ ಗಿಡ? ಇದು ನಾನು ಇದರಿಂದ ಬೆಳ್ತಂಗಡಿಯಿಂದ. ಬೆಳ್ತಂಗಡಿಯಿಂದ. ಎಷ್ಟುಂಟು ಗಿಡಕ್ಕೆಲ್ಲ? ಗಿಡಕ್ಕೆ 50 ರೂಪಾಯಿ. 50 ರೂಪಾಯಿ. ಕೆಲವರು ಇದನ್ನು 1,000 ರೂಪಾಯಿ ಮಾಡಿ ಹೋಗಿದ್ದಾರೆ ಗಿಡವನ್ನು. ಸುಡಿಗೆ ಬಂದ ಸಮಯದಲ್ಲಿ
1,000 ರೂಪಾಯಿವರೆಗೆ ಮಾರಿದವರು ಇದ್ದಾರೆ. ಇದೇನಂತ ತಿನ್ಲಿಕ್ಕೆ ಆಗ್ತದೆ ಇದು? ತಿಂಡಿಗೆ ಆಗ್ತದೆ. ಇದು ಬೀಜ ಹಾಕಿ ನಿಮಗೆ ಗಿಡ ಮಾಡಿಕೊಳ್ಬೋದು. ಇದರಲ್ಲಿ ಇದು ಬಹಳ ಚೆಂದ ಆಗ್ತದೆ. ಇದರ ಹೊರಗಿನ ಪಲ್ಪನ್ನು ನೀವು ಹಲ್ವಾ ಮಾಡ್ಬೋದು. ಹೊರಗಿನದ್ದು ಹೊರಗಿನ ತಿನ್ಬೋದು. ಹಲ್ವಾ ಪಲ್ಪ್ ಅಂತ ನಾವು ಬಾಕಿದ್ದು ಹಲ್ವಾ ಮಾಡಿ ಆಗ್ತದೆ. ಮತ್ತೆ ಈ ಅಳತಿದ್ರೆ ಇದು ಪದಾರ್ಥ ಮಾಡ್ಬೋದು. ಮೇಲಾಗಕ್ಕೆಲ್ಲ ಹಾಕಿದ್ರೆ ಬಾರಿ ಒಳ್ಳೆ ಆಗ್ತದೆ ಸಾಂಬಾರೆಲ್ಲ ಮಾಡಲಿಕ್ಕೆ. ಇದು ಗಿಡಕ್ಕೆ ಎಷ್ಟು ವರ್ಷ ಆಗ್ತದೆ? ಇದಕ್ಕೆ ಒಂದು 2-3 ವರ್ಷ ಆಯ್ತು. 3 ವರ್ಷ. ತಿನ್ಲಿಕ್ಕೆ ಬಾರಿ ರುಚಿ. ಇದು ಹೊರಗಿನ ಮೆತ್ತಗೆ. ಇದೀಗ ಕಾಯಿ ಅಲ್ವಾ? ಇದೀಗ ಹಣ್ಣು. ಇದು ಹಸಿರು ಇರುವಾಗ ಹಸಿರು ಬಣ್ಣ ಇರ್ತದೆ ಕಾಯಿ ಇರುವಾಗ. ಇನ್ನು ಇಲ್ಲಿ ಇರ್ಬೋದು ಇದರ ಕಾಯಿ ನೋಡುವ. ಇನ್ನು ಮುಂದೆ ಗಿಡ ಉಂಟು ಕಾಯಿ ಇರಲಿಕ್ಕೆ ಸಾಕಾಗಿದೆ ನೋಡುವ. ಇದು ಬಿದ್ದು ಗಿಡ ಆಗ್ತದಲ್ಲ? ಆಗ್ತದೆ. ಉಳಿದೆಲ್ಲ ಗಿಡ ಹುಟ್ಕೊಂಡಿರ್ತದೆ ಕೆಲವು ಸಲ ನೋಡಿ. ಇದು ಅದುವೆ ಬಟರ್ ಪೀನಟ್. ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ಇದು? ಹೌದು, ಒಳ್ಳೇದು. ಕೆಲವರು ಪೀನಟ್ ಬಟರ್ ಅಂತಲೂ ಹೇಳ್ತಾರೆ. ಹೌದು, ಬಟರ್ ಪೀನಟ್. ಇದು ಬಟರ್ ಅಂದ್ರೆ ಬೇರೆ ಒಂದು ವಸ್ತು ಆಕ್ಚುಲಿ. ಯಾವುದು? ಪೀನಟ್ ಬಟರ್ ಅಂದ್ರೆ ಬೇರೆ ಒಂದು ವಸ್ತು. ಹೌದು, ಪೀನಟ್ ಇದು ತಿನ್ನುವಂಥದ್ದು. ಚೋಲಿ ಅಂತ ತಿನ್ಬೋದು ಇದು? ಇಡೀ ತಿನ್ನುವುದೇ. ಇಡೀ ಒಳಗೆ ನೆಲಗಡ್ಡೆ ಹಾಗೆ, ಹೊರಗೆ ಬೆಣ್ಣೆ ಹಾಗೆ ಹಾಗೆ. ಇದು ಮಲ್ಬೆರಿಗಳು. ನಾನು ನಿಮಗೆ ಆಗ ಹೇಳಿದೆ ನಮ್ಮ ಊರಿನ ಮಲ್ಬೆರಿ. ಇದು ಅದು ಆಫ್ರಿಕನ್ ವೆರೈಟಿ, ಇದು ಪಾಕಿಸ್ತಾನ ವೆರೈಟಿ. ಹೌದು, ಅದರ ಎಲೆ ದೊಡ್ಡದಿತ್ತು. ಸಣ್ಣದಲ್ಲ. ಇದು ನಮ್ಮಲ್ಲಿ ಬೇಕಾಗ್ತದೆ. ಇದು ಪೇರಳೆ ಸುಮಾರು ವೆರೈಟಿ ನಮ್ಮಲ್ಲಿ ಉಂಟು. ಹೌದು, ಇದು ಪಾರಿಜಾತ. ಹೀಗೆ ಮಾಡಿ ಮುದ್ದೆ ಮಾಡುವುದು. ಸರಳಿ ಆಗ್ತದೆ. ಇದೆಲ್ಲ ಹಾಕಿರ್ತಿಲ್ಲ. ಇದು ಔಷಧಕ್ಕೆ ಒಳ್ಳೆ ಔಷಧ, ಮಾತರೋಗಕ್ಕೆಲ್ಲ ಒಳ್ಳೆ ಔಷಧ. ಇದು ಎಲೆಯನ್ನು ಕಷಾಯ ಮಾಡಿ ಕುಡಿಬಹುದು. ತುಂಬ ಹಿನ್ನೆಲೆ ಇರುವಂಥದ್ದು, ಔಷಧಿಯ ಹಿನ್ನೆಲೆ ಮತ್ತೆ ಎಲ್ಲ ಇದೆ ಇದರಲ್ಲಿ. ವಿಶೇಷ ಅಂದರೆ ನಿಮಗೆ ಗೊತ್ತಿಲ್ಲದ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ನೋಡ್ತೇನೆ, ಇಲ್ಲಿ ಒಂದು ಹೂ ಇದ್ದರೆ ನಾನು ಹೇಳುವ. ಒಂದು ಹೂ ಇರ್ಬೋದು, ಇಲ್ಲಿ ಅವರಿಗೆ ಸಿಕ್ಬೋದು ನೋಡುವ. ಇದರ ತೊಟ್ಟು ಕೇಸರಿ ಬಣ್ಣ ಇರ್ತದೆ ನೋಡಿ. ಹೌದು, ಹೂವಿನ ತೊಟ್ಟು. ಹೌದು, ಹೂವು ಬಿಳಿ ಹೂವು ಕೇಸರಿ ತೊಟ್ಟು. ಇದು ಹೂವಿನ ತೊಟ್ಟನ್ನು ತೊಟ್ಟಿನಿಂದ ಕಲರ್ ತೆಗೆದು ಆ ಕಲರನ್ನು ಬಟ್ಟೆಗೆ ಹಾಕಿ ಕೇಸರಿ ಬಟ್ಟೆ ಮಾಡಿ ಉಡ್ತಿದ್ದರಂತೆ. ಕೇಸರಿ ಬಟ್ಟೆ ಮಾಡಿ? ಬಟ್ಟೆಗೆ ಕೇಸರಿ ಕಲರ್ ಬರ್ಲಿಕ್ಕೆ ಹೌದು, ಈ ಹೂವಿನ ತೊಟ್ಟನ್ನು ತೆಗೆದು, ತೊಟ್ಟು ಕೇಸರಿ ಬಣ್ಣ ಅಲ್ವಾ, ಆ ತೊಟ್ಟಿನಿಂದ ಕಲರ್ ಡೈ ಮಾಡಿ ಆ ಡೈಯನ್ನು ಉಪಯೋಗಿಸಿ ಮಾಡ್ತಿ. ಇದೇ ಮಧ್ವಾಚಾರ ಕಾಲದಲ್ಲಿ, ಈಗಲ್ಲ. ಉಡುಪಿಯಲ್ಲಿ ನನಗೆ ಸಿಕ್ಕಿದಂತ ಮಾಹಿತಿ ಇದು. ಉಡುಪಿಯಲ್ಲಿ ಅದೇ ಮರದ ಹಿಂದೆ ದೊಡ್ಡ ಮರ ಉಂಟು. ಹೌದು, 100-200 ವರ್ಷ ಆಗಿರ್ಬೋದು ಆ ಮರಕ್ಕೆ. ಕೆಲವು ಕಡೆಯಲ್ಲಿ ಉಂಟದೆ ಉಡುಪಿಯಲ್ಲಿ ಮರ. ಅದೆಲ್ಲ ಅದಕ್ಕೆ ನೆಟ್ಟು ಮಾಡಿದಂತೆ. ಹೂವನ್ನು ಬಟ್ಟೆ ಮಾಡಿ ಅದಕ್ಕೆ ಇದರ ಕಲರ್ ಇದರ ಹೂವಿನ ತೊಟ್ಟಿನ ಕಲರ್ ಕೇಸರಿ. ಹೌದು ಹೌದು. ಆ ಕಲರ್ ಅನ್ನು ತೆಗೆದು ಡೈ ಮಾಡಿ ಬಟ್ಟೆಗೆ ಹಾಕಿ ಉಡ್ತಿದ್ದರಂತೆ. ಹಿಂದಿನವರ ಶ್ರಮ ನೋಡಿ ನೀವು. ನಮಗೊಂದು ಹೂ ಕೊಯ್ಲಿಕ್ಕೆನೆ ಆಗುದಿಲ್ಲ. ಆಗ ಒಂದು ಬಟ್ಟೆಗೆ ಡೈ ಮಾಡಬೇಕಿದ್ರೆ ಸ್ವಾಮಿಗಳೆಲ್ಲ ಹಾಗೆ ಮಾಡ್ತಿದ್ದಂತೆ. ಇಲ್ಲಿ ಸ್ವಲ್ಪ ಮೊಗ್ಗುಂಟು. ಮೊಗ್ಗು ತೆಗೆದು ನಿಮಗೆ ಅಲ್ಲಿ ಕಾಣ್ತೇನೆ ನೋಡಿ. ನಾಳೆಗೆ ಮೊಗ್ಗು ತೆಗೀರಿ, ಅದೇ ತೋರಿಸ್ತೇನೆ. ತೆಗೀರಿ ಮೊಗ್ಗನ್ನು. ತೊಟ್ಟು ಅದೇ ಹೌದು, ಕೇಸರಿ ಕಲರ್. ನಾಳೆ ಇನ್ನು ಕೇಸರಿ ಆಗ್ತದೆ. ಈ ತೊಟ್ಟನ್ನು ಮಾತ್ರ ತೆಗೆಯುದು. ಇಮ್ಯಾಜಿನ್ ಮಾಡಿ ನೀವು, ಹೂವಿಂದ ಆ ತೊಟ್ಟನ್ನು ಮಾತ್ರ ತೆಗೆದು, ಕೇಸರಿ ಡಾರ್ಕ್ ಇರ್ತದೆ, ಅದರಿಂದ ಡೈ ಮಾಡಿ ಆ ಕಲರ್ ಅನ್ನು ಬಟ್ಟೆ ಹಾಕ್ತಿದ್ರಂತೆ. ನಮ್ಮ ಹಿರಿಯರು ಎಷ್ಟು ಹುಡುಕಿದ್ದಾರೆ ಎಂತೆಲ್ಲ ಮಾಡಿದ್ದಾರೆ ಅಂತ ನೀವು ಆಲೋಚನೆ ಮಾಡಿ. ಮತ್ತೆ ಇದು ಔಷಧದಲ್ಲಿ ನಮಗೆ ಹೇಳ್ಬೋದು ನಾನು. ವಾತಾಹಾರ, ಗಂಟು ನೋವಿಗೆಲ್ಲ ಬಾರಿ ಒಳ್ಳೆಯದು. ಈ ತೊಟ್ಟಿನಿಂದ ಮಾಡುದು ಕಲರು, ಕೇಸರಿಯನ್ನು ಮಾಡುದು ಅವರು. ಹೌದು, ಇಮೇಜಿನ್ ಮಾಡಿ. ಇದು ಉತ್ತಮ ಔಷಧ. ಮತ್ತೆ ಡಯಾಬಿಟಿಸ್ಗೆ ಕೂಡ ಉತ್ತಮ ಮದ್ದು ಇದೆ ಎಲೆ ಕಷಾಯ. ಡಯಾಬಿಟಿಸ್ಗೆ ಮತ್ತು ವಾತರೋಗಕ್ಕೆ. ಪ್ರಾಯದವರಿಗೆ ವಾತವಿರ್ತದೆ, ಡಯಾಬಿಟಿಸ್ ಇರ್ತದೆ. ಹೌದು, ಇದೇ ಕಷಾಯ ಮಾಡಿ ದಿವಸ ಕುಡಿಬಹುದು. ಚಹಾ ಕುಡಿಯ ಬದಲು ಇದರ ಕಷಾಯ ಮಾಡಿ ಕುಡಿಬಹುದು. ಅದನ್ನು ಹೇಗೆ? ಇದು ಒಂದು 25-30 ಎಲೆ 2 ಗ್ಲಾಸ್ ನೀರಿಗೆ ಹಾಕುವುದು. 1 ಗ್ಲಾಸ್ ಹಾಕೋದು, ಕುದಿಸುವುದು, ಸ್ವಲ್ಪ ಹಾಲು ಸೇರಿಸುದು, ಕುಡಿಯುವುದು. ಸಕ್ಕರೆ ಇಲ್ಲೂ ಅಗತ್ಯ ಇಲ್ಲ, ನಾವು ಸುಮ್ಮನೆ ಹೇಳುದು. ಹೌದು, ಅಷ್ಟು ಕುಡಿದ್ರೆ ಆಯ್ತು. ಸ್ವಲ್ಪ ಜೀರಿಗೆ ಹಾಕಬಹುದು. ಎಷ್ಟು ದಿನಕ್ಕೊಮ್ಮೆ? ದಿನ ಕುಡಿಬೇಕು, ದಿನಾಲು ಸ್ವಲ್ಪ ದಿವಸ. ಯಾವುದಕ್ಕೆ? ಡಯಾಬಿಟಿಸ್ಗೆ ಮತ್ತು ಗಂಟು ನೋವಿಗೆ ಎರಡಕ್ಕೂ ಒಳ್ಳೆಯದು. ಒಳ್ಳೆಯದಲ್ಲ? ಬಹಳ ಒಳ್ಳೆಯದು. ಪಾರಿಜಾತ ಅದು ಬೆಳಿಗ್ಗೆ ಎಲ್ಲ ಉದುರಿ ಹೋಗ್ತದೆ. ಹೌದು, ಉದುರಿ ಸಿಗ್ತದೆ. ಹೂವನ್ನು ಅಡಿಯಲ್ಲಿ ಮ್ಯಾಟ್ ಹಾಕಿ ಹೂವನ್ನು ಹೆಕ್ಕಬೇಕು. ಹೌದು, ಬಹಳ ಒಳ್ಳೆಯ ವಸ್ತು. ಅದೇ ಮರ ಇದು. ಇದಕ್ಕೆ ಸಪ್ತಪರ್ಣ ಅಂತ ಹೆಸರು ಆಯುರ್ವೇದ. ಇದಕ್ಕೆ ಇನ್ನೊಂದು ಬಲಿಯಂದ್ರ ಮರ ಅಂತ. ಬಲಿಯಂದ್ರ ಪಾಲಿದು ಇದೆ, ಸಂಸ್ಕೃತ. ಇದುವೆ ಬಲಿಯಂದ್ರ ಅಂದ್ರೆ ಪಾಲೆ ಮರದಕ್ಕೆ ಒಂದೇ ನೋಡಿ. ಇದಕ್ಕೆ ಸಪ್ತಪರ್ಣ ಅಂತ ಆಯುರ್ವೇದದಲ್ಲಿ ಹೆಸರು. 7 ಎಲೆಗಳಿರ್ತದೆ. ಹೌದು, ಸಾಧಾರಣವಾಗಿ. ಅದಕ್ಕೆ ಬಗ್ಗೆ ಆಯುರ್ವೇದದಲ್ಲಿ ಹೆಸರಿಟ್ಟಿದ್ದಾರೆ ಸಪ್ತಪರ್ಣ ಅಂತ. ಸಪ್ತಪರ್ಣ. ಇದರ ಕೆತ್ತೆಯನ್ನು ಆಟಿಯಲ್ಲಿ ಕಷಾಯ ಕುಡಿಯೋಲ್ಲ, ಹೌದು. ಆದರೆ ಇದಕ್ಕೆ ಬೇರೆ ಉಪಯೋಗ ಉಂಟು. ಕಿಡ್ನಿ ಡಿಸೀಸಲ್ಲಿ ಒಳ್ಳೆ ಮೆಡಿಸಿನ್ ಇದು. ಕಿಡ್ನಿ ಡಿಸೀಸ್ಗೆ ನೆಪ್ರೋಟಿಕ್ ಸಿಂಡ್ರೋಮ್ ಅಥವಾ ನೆಪ್ರೈಟಿಸ್ ಅಂತ ಹೇಳ್ತೀವಿ, ಕಿಡ್ನಿಗೆ ಇನ್ಫೆಕ್ಷನ್ ಆಗೋದು. ಅದಕ್ಕೆ ಇದರ ಕೆತ್ತೆ ಕಷಾಯ ಮಾಡಿ ಕುಡಿಬಹುದು. ಹೌದು ಹೌದು.
ಈಗ ಎಲ್ಲರೂ ಕಿಡ್ನಿ ಡಿಸೀಸ್ ಇದನ್ನು ಕುಡಿಬೇಡಿ, ಡಾಕ್ಟ್ರ ಸಲಹೆ ಪ್ರಕಾರ ತಗೊಳ್ಳಿ. ಹೌದು, ಅದಕ್ಕೆತ್ತ ವರ್ಷಕ್ಕೊಮ್ಮೆ ಆಟಿಯಲ್ಲಿ ಅದು ಹಾಗೆ ಮಾತ್ರ ಅಲ್ಲ, ಇದು ದಿನನಿತ್ಯವೂ ಸ್ವಲ್ಪ ದಿವಸ ಸೇವಿಸ್ಬೋದು. ಈಗ ಕ್ರಮ ಇದೆ, ಆ ಕ್ರಮದಲ್ಲಿ ಆಗಬೇಕು ಅದು. ಹೌದು. ಇದೆಲ್ಲ ನಾನು ಸಾಗರದಿಂದ ಅಂತ ಗಿಡಗಳು. ಈ ಗಿಡಗಳಲ್ಲಿ ವಿಶೇಷ ಅಂದರೆ ನಾವು ಒಂದು ಗಿಡಕ್ಕೆ ಒಂದು ಗೆಲ್ಲನ್ನು ಕಟ್ಟಿ ಕಸಿ ಮಾಡೋದು. ಅವರು ಅಲ್ಲಿದ್ದಾರೆ ಸಾಗರ ಹತ್ತಿರ ನಟೇಶ್ ಅಂತ, ನಮ್ಮ ಪುತ್ತೂರಿಂದಲೇ ಮೈಗ್ರೇಟ್ ಆಗಿ ಹೋದವರು ಅವರ ಅಜ್ಞಾನ ಕಾಲದಲ್ಲಿ. ಅವರು 2 ಬುಡ, ಅದಕ್ಕೆ ಒಂದು ತುದಿ ಇಟ್ಟು ಕಟ್ಟೋದು. 2 ಬುಡ, 2 ಬುಡ ಅಥವಾ 3 ಬುಡ 4 ಬುಡ ಹೀಗೆ ಇಟ್ಟು ಅದಕ್ಕೆ ಒಂದು ಕಟ್ಟೋದು. 2 ಬುಡ ಇಟ್ಟರೆ 2 ಕಡೆಯಿಂದ ಬೇರುಗಳು 5 ಓಡ್ತವೆ. ಹೌದು. ಮತ್ತೆ ಬುಡ ತುದಿ ಒಂದೇ ಇರ್ತದೆ, ಅದು ಒಳ್ಳೆ ಫಲವತ್ತಾಗಿ ಒಳ್ಳೆ ಶಕ್ತಿಯುತವಾಗಿ ಬರ್ತದೆ. ಅದು ಬುಡ ದೊಡ್ಡದಾಗುವಾಗ ಏನಾಗುವುದಿಲ್ಲ, 2 ಬುಡದ ತುದಿಗೆ ಒಂದು ಇರುವುದು. ಯಾವುದು ಇದು ಕಷಿಯ ಗಿಡ, ಮಾವಿನದ್ದು ಒಳ್ಳೆ ಮಾವಿನದ್ದು ಒಂದು ಬುಡಕ್ಕೆ 2 ಸಾಧಾರಣ ಮಾವು, ಹೌದು, ತುದಿಗೆ ಒಂದಿಟ್ಟು ಕಟ್ಟೋದು ಅವರು. ಹೀಗೆ ಇಟ್ಟು ಅಂಥವರು ಅವರು 1 ಗಿಡ 2 ಗಿಡ 3 ಗಿಡ 4 ಗಿಡ 5 ಗಿಡ ಅವರೇ ಮಾಡಿದ್ದಾರೆ. ನಾನು 2 ಗಿಡ ಇರೋದು ನಂದು, ಇದು ಅದೆಲ್ಲ ಅವರೇ ಕೊಟ್ಟದ್ದು. ನೋಡಿ ಬುಡ ಹೇಗೆ? ಇದಕ್ಕೆಲ್ಲ ಬುಡ ಒಂದೇನೆ 2 ಬುಡ ಉಂಟು. 2 ಬುಡ ಉಂಟಾ? ಹೌದು. ಈಗ ಅದು ಮಣ್ಣಿನ ಅಡಿಗೆ ಹೋಯ್ತು, ಅಲ್ಲಿಂದ 2 ಬುಡ ಇರ್ತದೆ. ಈಗ ಕಾಣೋದಿಲ್ಲ ನಿಮಗೆ, ಎಲ್ಲ ಅಡಿಗೆ ಹೋಯ್ತದು. 2 ಕೂಡ ಮಾವಿನದ್ದೇ. 1,000 ರೂಪಾಯಿ ಗಿಡ ಅಡಿದು. 3,000 ಗಿಡ ಮೆಕಡಿಯಮ್ ಇದೆ. ನಾವು ಮಾಡಲಿಲ್ಲ, ಚಿಕ್ಕು ಕೂಡ ಕೊಳೆ ರೋಗ ಬರ್ತದೆ ನೋಡಿ ನೋಡಿ, ಗೊತ್ತಾಯ್ತಲ್ಲ. ಹೌದು, ಪ್ರತ್ಯಕ್ಷದಿಂದ ಸೇರಿಸ್ಬೋದು. ಚಿಕ್ಕಿಗೆ ಕೊಳೆ ರೋಗ ಬೋರ್ಡ್ ಸ್ಪ್ರೇ ಮಾಡಿದ್ದು ಆಗ್ತಿತ್ತು, ಮಾಡಿಲ್ಲ ನಾವು. ಯಾರಿಗೂ ಗೊತ್ತಿಲ್ಲ ಇದುವರೆಗೆ. ಬಾವಲಿ ತಿಂದಿದೆ ಅಂತಲ್ಲ, ಬಾವಲಿ ನಿಂತದೆ ಸ್ವಲ್ಪ. ಹೌದು, ಇದೆಲ್ಲ ಕೊಳೆ ರೋಗ ಒಂದು ನೋಡಿ, ಬಿಳಿ ಬಿಳಿ ಅಯ್ಯೋ ಇದೆಲ್ಲ ಉಂಟು ನೋಡಿ. ಇದು ಕಷಿಯ ಕಷಿಯಲ್ಲಪ್ಪ, ಕಷಿ ಅಲ್ಲ ನೋಡಿ. ಬೋರ್ಡ್ ಹಾಕಿದ್ರೆ ಆಗ್ಬೋದು ಅದಕ್ಕೆ. ಹೌದು, ಎಲ್ಲ ಹಾಳಾಗಿದೆ. ಈ ಕೊಳೆ ರೋಗ ಒಂದದು ಇಷ್ಟವರೆಗೆ ಬಂದಿದೆ ಕೊಳೆ ರೋಗ? ನಮ್ಮ ಇಷ್ಟವರೆಗೆ ಬರಲಿಲ್ಲ, ಈ ವರ್ಷ ಬಂತು. ಮಳೆ ಕೂಡ ಹಾಗೆ ಹೌದು, ತುಂಬ ಮಳೆ ಬಂದದ್ದು. ಇದೆಲ್ಲದೆ ಪೀನಟ್ ವಾಟರ್. ಹೌದು, ಪೀನಟ್. ನೋಡಿ ಚಿಕ್ಕಿ ಕೊಳೆ ರೋಗ ಎಂತ ಮಾಡೋದು? ಇದು ನೀರು ಹಾಕಿ ಡಾಕ್ಟ್ರಿಗೆ ಇಟ್ಟದ್ದು ಇಲ್ಲಿ. ಎಲ್ಲಿ ನೀರು? ಅದಾ ಹಕ್ಕಿಗಳಿಗೆ ಕುಡಿಲಿಕ್ಕೆ, ಹಕ್ಕಿಗಳಿಗೆ ಬೇಸಿಗೆಗಾಲದಲ್ಲಿ. ಹೌದೌದು, ಇದಕ್ಕೆ ತಿನ್ನಲಿಕ್ಕೆ ಬರ್ತೇವೆ. ಹೌದು, ಒಂದು ನೀರು ಕುಡಿದು ಹೋಗಲಿಕ್ಕೆ. ಇದು ಯಾವುದು ಡಾಕ್ಟ್ರೆ? ದೊಡ್ಡ ಎಲೆ? ಇದು ಒಂದು ಹೋಯ ಅಂತದ್ದು, ಹೂವಾಗುವುದು. ಹೂವಾಗುವಂಥದ್ದು. ನೋಡಿ ಸೈಕಸ್, ಇಲ್ಲಿ ಸೈಕಸ್ ಹಗಲೆಲೆ. ಇದು ಇಲ್ಲ ತಿರಿ ಬಂತ ನೋಡಿ, ಬರಲಿಲ್ಲ, ಬರ್ತದೆ ಸ್ವಲ್ಪ ದಿವಸ. ತಿರಿ ಬರುವ ಭಾರಿ ಚೆಂದ ಅದು ಸೈಕಸ್. ತಿರಿ ಬರುವ ಹೊತ್ತು ಬರುವ ಭಾರಿ ಚೆಂದ ಇರ್ತದೆ. ಇದು ಕೇಪಳ, ಒಂದು 10-15 ಜಾತಿ ಕೇಪಳ ಉಂಟು. ಕೇಪಳ. ಇದೆಲ್ಲ ಮತ್ತೆ ಲಿಲ್ಲಿಗಳು ಬೇರೆ ಬೇರೆ. ಹೌದು ಹೌದು. ಕೇಪಳದಲ್ಲಿ ಒಂದೆಷ್ಟು ವೆರೈಟಿ ಉಂಟು? ಒಂದು 15 ವೆರೈಟಿ ಉಂಟು. 15 ಉಂಟಲ್ಲ. ಇದು ಎಕ್ಕ, ಬಿಳಿ ಎಕ್ಕ. ಬಿಳಿ ಎಕ್ಕ. ಹಾಂ, ಇದು ಭಾರಿ ವಿಶೇಷ ಅಲ್ವಾ? ಹೌದು, ಇವರಿಗೆ ಹೌದು. ಸಿಗೋದು ಕೂಡ ಭಾರಿ ಕಡಿಮೆ. ಘಟ್ಟದ ಮೇಲೆ ಉಂಟು, ನಮ್ಮಲ್ಲಿ ಕಡಿಮೆ. ಇದೆಲ್ಲ ಇನ್ನೊಂದು ನೀಲಿ ಕಲರ್ ಅಲ್ಲ? ಹೌದು, ನೀಲಿ ಸಿಗ್ತದೆ, ಬಿಳಿ ಸಿಗೋದಿಲ್ಲ. ನೇರಳೆ ಬಣ್ಣ ತಿನ್ನೋದು ನೋಡಿ. ಅದು ಬಳ್ಳಿ ಬಟಾಟೆ. ಬಳ್ಳಿ ಬಟಾಟೆ. ಹೂ ಅದು ಕೆಪ್ಪರ ಹಾಕಿದೆಲ್ಲ ಬಟಾಟೆ. ಬಟಾಟೆ ಹಾಗೆ ಆಗ್ತದೆ. ಅದೇ ಬಳ್ಳಿಯಲ್ಲಿ ಆಗೋದು, ಬಟಾಟೆ ಇಲ್ಲ, ಬಳ್ಳಿ ಬಟಾಟೆ ಅಂತ ಹೆಸರಿಗೆ. ತರಕಾರಿ ಮಾಡಲಿಕ್ಕೆ ಆಗ್ತದೆ. ಹೌದಾ? ಆಯ್ತಲ್ಲ, ತರಕಾರಿ ಆಗ್ತದೆ. ತರಕಾರಿ ಒಳ್ಳೆಯದಾಗ್ತದೆ. ಬಟಾಟೆ ಬೇರೆ, ಬಳ್ಳಿ ಬಟಾಟೆ ಬೇರೆ. ಬಳ್ಳಿ ಬಟಾಟೆ ಬೇರೆ. ಎಲ್ಲಿಯವು ಇಷ್ಟು ದೊಡ್ಡದಾಗ್ತದೆ. ಮಿಡಿ ದೊಡ್ಡದಾಗ್ತದೆ, ಆಯ್ತಾ? ಹಾಂ, ಬಳ್ಳಿ ಬಟಾಟೆ ಇನ್ನೂ ದೊಡ್ಡದಾಗ್ತದಲ್ಲ. ಸ್ವಲ್ಪ ಬಿಳಿ ಕಲರ್ ಅಲ್ಲ ಬಟಾಟೆ. ಹಾಗೆ ಆಗ್ತದೆ, ಬೆಳೆಯುವಾಗ ಹಾಗೆ ಆಗ್ತದೆ. ಹೌದು, ಇದು ನಾನು ಫಸ್ಟ್ ಹೇಳುದು. ಹೌದು, ಬೆಳ್ಳಿ ಬಟಾಟೆ. ಇದೆಲ್ಲ ಆಂಥೋರಿಯಂ. ಕೀಟ ತಿನ್ನುವ ಗಿಡ. ಇಲ್ಲಿಗೊಂದು ಈಗೇನು ಕ್ಯಾಮರಾ ಸಿಕ್ಕಿಸಿ ಇಡಬೇಕು. ತಿನ್ನುವಾಗ ಇರುವೆಯನ್ನು ಕಾಯಬೇಕು. ಇರುವೆ ಹೋದರೆ ಆಗ್ಬೋದಲ್ಲ? ಸಣ್ಣ ಪ್ರಾಣಿಗಳನ್ನು ಬಿಡಬೇಕಾಗ್ತೀರ. ಹೌದವು. ಹೌದು, ಈಗ ಸ್ವಲ್ಪ ದೊಡ್ಡದಾಗ್ತಾ ಇದು ಸಣ್ಣಕ್ಕೆ ಉಂಟು ಗಿಡ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಆಯಿಲ್ ಇಂಡಸ್ಟ್ರಿ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಹೊಸ ಪರಿಚಯವನ್ನು ಶ್ರೀಕುಮಾರ್ ಡಾಕ್ಟರ್ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ಒಂದು ಒಳ್ಳೆಯ ವಿಚಾರ ಅಂತ ನಿಮಗೇನಾದರೂ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.